ಕಾಲೇಜು ಎಂಬ ರಣರಂಗದಲ್ಲಿ ಸಾಧನೆಯನ್ನು ಸಮರಗಳು ಇಲ್ಲಿಯವರೆಗೂ ಸಾಕಷ್ಟು ನಡೆದಿವೆ. ಇತಿಹಾಸವನ್ನು ಓದಿದವನು ಇತಿಹಾಸ ಮಾತ್ರ ತಿಳಿತಾನೆ. ಆದರೆ ಇತಿಹಾಸ ಸೃಷ್ಟಿ ಮಾಡಬೇಕು ಅಂದರೆ ರಣರಂಗಕ್ಕಿಳಿದು ಯುದ್ಧ ಮಾಡಲೇಬೇಕು. ಯುದ್ಧ ಅಂದರೆ ಜೀವನದಲ್ಲಿ ಬರೋ ಸವಾಲುಗಳೇ ಯುದ್ಧ. ನಮ್ಮ ಹುಡುಗರ ಹತ್ರನೇ ಆವಾಜ. ಗುಹೆಯಲ್ಲಿರೋ ಸಿಂಹನು ಕೆಣಕ್ಬೋದು, ಮದ ಏರಿದ ಆನೆಯನ್ನು ಪಳಚ್ಬೋದು. ಆದ್ರೆ ಇವನನ್ನ ಮುಟ್ಟಿದ್ರೆ ತಡೆಯೋದು ತುಂಬಾ ಕಷ್ಟ. ನಾನು ಹೇಳ್ತಾ ಇರೋ ಕತೆಗೆ ಇವನೇ ನಾಯಕ. ಇವನ ಹೆಸರು ಶಂಕರ್ ಅಂತ. ಮತ್ತೆ ಇವನು ವಜ್ರ, ಕಾಲೇಜ್ನ ಸೀನಿಯರ್ ಸ್ಟೂಡೆಂಟ್. ಇವರಿಬ್ರು ಒಂದೇ ಕಾಲೇಜ್ನಲ್ಲಿ ಓದ್ತಿದ್ದಾರೆ. ಇವರಿಬ್ರು ಮಧ್ಯ ಜಗಳ ಯಾಕಾಗ್ತಿದೆ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಹಿಂದೆ ಹೋಗಬೇಕು. Good morning to all. Please sit down. First day, first class. ನಿಮಗೆ ನಾವು ಹೊಸಬ್ರು, ನಮಗೆ ನೀವು ಹೊಸಬ್ರು. ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಖುಷಿಯಿಂದ ಬಂದಿದ್ದೀರೋ ಹಾಗೆ ಹೋಗ್ಬೇಕಾದ್ರೂ ಅಷ್ಟೇ ಖುಷಿಯಿಂದ ಏನಾದರೂ ಕಲ್ತು ಹೋಗಬೇಕು. ಏನಪ್ಪ ಈ ಲೆಕ್ಚರರ್ ಬರ್ತಿದ್ದಂಗೆ ಓದು ಓದು ಅಂತ ಇದ್ದಾರೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಲೈಫಲ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಹೇಳ್ತಾ ಇದ್ದೀನಿ. By the way, I am Neha. I am your journalism lecturer. Okay, please introduce yourself. My name is Smita. I am from Sira. My name is Sunita. I am from Tunkur. My name is Gaganashri. I am from Shira town. Hey, next you. Hello, ನೀವೇ ಎದ್ದೇಳಿ. ನನ್ನ ಹೆಸರು ಶಂಕರ್. ನಾನು ಬರ್ತಾ ಇರೋದು ಕೊರಟಗೆರೆಯಿಂದ. ನಾನು ನಿಮಗೆ ಇಂಗ್ಲೀಷಲ್ಲೇ ಮಾತಾಡಿ ಅಂತ ಹೇಳಿಲ್ಲ, ಆದರೆ ಒಬ್ರು ಮಾತಾಡಿದ್ರು ಅಂತ ಎಲ್ಲ ಇಂಗ್ಲೀಷಲ್ಲೇ ಹೇಳಿದ್ರಿ. ಆದರೆ ಆ ಹುಡುಗನ್ನ ನೋಡಿ, ಅವನಿಗೆ ಗೊತ್ತಿರೋ ಭಾಷೆಯಲ್ಲೇ ಹೇಳ್ದ. ಆದರೆ ಶಂಕರ್, ನೀವು ಸ್ವಲ್ಪ ಕಾನ್ಫಿಡೆಂಟ್ ಆಗಿರಿ. ಓಕೆ? ಎಲ್ಲರೂ ನಿಮ್ಮ ಪರಿಚಯನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಇವತ್ತು ಫಸ್ಟ್ ಡೇ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಾಳೆಯಿಂದ ಕ್ಲಾಸ್ ತಗೋತೀನಿ. ಓಕೆ, ಥ್ಯಾಂಕ್ ಯು. ಮಚ್ಚ, ಯಾರನ್ನಾದ್ರೂ ರೇಗಿಸ್ಬೇಕಣ. ಲೇ ಮರಿ, ಬಾಯ್ಲಿ. ನಾನಾ? ನೀನೇ ಬಾರು. ಫಸ್ಟ್ ಇಯರಾ?
ಹೌದು ಬ್ರೋ, ಯಾಕೆ? ಏಯ್, ಕೇಳಿದಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಸೀನಿಯರ್ ಕಟ್ಟೋ ಕೈ. ಯಾವ ಊರೋ ನಿಂದು? ಕೊರಟಗೆರೆ ಬ್ರೋ. ಯಾವ ಕಾಂಬಿನೇಷನ್ನು? BA. ನೀವು ಈ ಥರ ಎಲ್ಲ ಮಾಡಿದ್ರೆ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಏಯ್, ಏನ್ ಎದುರಿಸ್ತಾ ಇದೀಯಾ? ಕರ್ಕೊಂಡು ಹೋಗ್ತಾ ಇರೋ. ಕರ್ಕೊಂಡು ಹೋಗ್ತೀವಿ ಬ್ರೋ, ಬನ್ನಿ. ಈಗಿಲ್ಲೆಲ್ಲ ಏನು? ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಬಿಡಿ. ಬಿಡಿ, ಪರವಾಗಿಲ್ಲ. ನೀನ್ ಈ ತರ ಎಲ್ಲ ಇರಕ್ ಹೋಗ್ಬೇಡ, ಕ್ಯಾಶುಯಲ್ ಆಗಿರು ಆಯ್ತಾ? ಹಾ ಸರಿ. ಈ ಕಾಲೇಜಿಗೆ ಬಂದ್ಮೇಲೆ ತುಂಬಾ ಜನ ಫ್ರೆಂಡ್ಸ್ ಆದ್ರು ಮಚ. ಆದ್ರೆ ನಂಬಿಕೆ ಉಳಿಸ್ಕೊಂಡಿರೋ ಫ್ರೆಂಡ್ ಅಂದ್ರೆ ನೀನೇ ಮಚ. ಫ್ರೆಂಡ್ಶಿಪ್ ಅಲ್ಲಿ ಪ್ರೀತಿ ನಂಬಿಕೆ ಬಿಟ್ಟು ಬೇರೆ ಇನ್ನೇನ್ ಸಂಪಾದನೆ ಮಾಡಕ್ ಸಾಧ್ಯ ಮಚ್ಚ? ಕೊನೆವರೆಗೂ ಜೊತೆಲಿರೋದು ಫ್ರೆಂಡ್ಶಿಪ್ ಅಲ್ಲ ಮಚ್ಚ, ಕೊನೆ ಆಗದೆ ಇರೋ ತರ ಜೊತೆಲಿರೋದು ಫ್ರೆಂಡ್ಶಿಪ್. ಇವರೆಲ್ಲರೂ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇವರ ನಡುವೆ ಸ್ನೇಹ ಅನ್ನೋ ಬಂಧ ತುಂಬ ಗಟ್ಟಿಯಾಯಿತು. ಸ್ಮಿತಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು ಸುನೀತಾ. ಶಂಕರ್ ಮೇಲೆ ನಿನಗೆ ಕ್ರಶ್ ಇದೆಯಾ? ಹಾಗೇನಿಲ್ಲ. ಈ ಶಂಕರ್ ಬರ್ತಿದ್ದ ನೋಡೆ. ಮತ್ತೆ ಏನಿಲ್ಲ ಅಂತ ಹೇಳ್ದೆ, ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲ, ಅವನಂದ್ರೆ ತುಂಬ ಇಷ್ಟನೇ. ಮತ್ತೆ ಹೇಳ್ಕೋಬೋದಲ್ಲ ಅವನ ಹತ್ರ. ಹೇಳ್ಕೊಂಡಿಲ್ಲ ಅಷ್ಟೇ. ಈ ಈಗೋ ಎಲ್ಲ ಬೇಡ, ಹೋಗಿ ಹೇಳು ಅವನಿಗೆ. ಸರಿ ಆಯಿತು. ಹಾಯ್ ಶಂಕರ್. ಬಾ ಶಂಕರ್, ಕೂತ್ಕೋ. ಹಾಯ್ ಶಂಕರ್, ತಿಂಡಿ ಆಯ್ತಾ? ಹಾ ಆಯ್ತು, ನಿಂದು? ಹಾಂ ಆಯಿತು. ಶಂಕರ್, ನಿಮ್ಮ ಹತ್ರ ಸ್ವಲ್ಪ ಏನೋ ಪರ್ಸನಲ್ ಮಾತಾಡಬೇಕಿತ್ತು. ಹೌದಾ, ಸರಿ ಬಾ ಮಾತಾಡೋಣ. ನಾವು ನಿಮಗೆ ಕ್ಲಾಸಲ್ಲಿ ಸಿಗ್ತೀವಿ. ಓಕೆ, ಬಾಯ್. ಇಲ್ಲಿ ಕೂತ್ಕೊಂಡು ಮಾತಾಡೋಣ. ಹಾಂ ಸರಿ. ಏನು ಮಾತಾಡಬೇಕು ಅಂತ ಕರ್ಕೊಂಬಂದೆ, ಸುಮ್ಮನೆ ಕುಂತಿದ್ಯಾ ಯಾವಾಗ್ಲಿಂದ? ಏನಿಲ್ಲ, ನಾಳೆ ಹೇಳ್ತೀನಿ ಬಿಡಿ. ಯಾಕೆ? ನಾಳೆ ಹೇಳ್ತೀನಿ ಬಿಡಿ. ನಾಳೆ ಹೇಳ್ತೀಯ ತಾನೇ? ನನಗೆ ಟೈಮ್ ಆಯಿತು, ನಾಳೆ ಸಿಗ್ತೀನಿ. ಬಾಯ್. ಹಲೋ, ಕಣ್ ಕಾಣಿಸಲ್ವಾ? ನೋಡ್ಕೊಂಡು ಹೋಗಿ. ಯಾರಿಗೆ ಹೇಳ್ತಾ ಇದ್ಯಾ? ಕೊಟ್ಟ ಅಂದ್ರೆ ಹುಡುಗಿರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನೋ? ಎತ್ತೋ ಕೈ. ಯಾರ ಮೇಲೆ ಕೈ ಇಟ್ಟು ಏನು ಮಾಡ್ತಾ ಇದೀಯಾ? ಸೀನಿಯರ್ ಅಮ್ಮ, ಜೂನಿಯರ್ಗಳೆಲ್ಲ ಸುಮ್ಮನೆ ಹೋಗ್ತಾ ಇರ್ಬೇಕು. ಸೀನಿಯರ್ ಆದ್ರೆ ಹೋಗ್ತಾ ಇರಲು ಲೋ ಮರಿ, ನಾಳೆ ಬಾ, ಐತೆ ನಿನಗೆ. ಹೋಗಲು ಸುಮ್ಮನೆ. ಇದೇ ವಿಷಯಕ್ಕೆ ವಜ್ರನ ಜೊತೆ ನಮ್ಮ ಶಂಕರ್ಗೆ ಜಗಳ ಆಗಿತ್ತು. ಇಷ್ಟೆಲ್ಲ ಆದಮೇಲೂ ಕಾಲೇಜ್ ಸೀನಿಯರ್ಸ್ ಸುಮ್ಮನೆ ಇರ್ತಾರಾ? ಮಚ್ಚ, ಜೂನಿಯರ್ಗೆ ರೇಗ್ಸಿದ್ವಲ್ಲ, ಅವನು ವಜ್ರಂಗೆ ಹೊಡೆದ್ಬಿಟ್ಟು ಅವನು. ಹೌದಾ? ಎಲ್ಲಿ ಸಿಗ್ತಾನೀಗ ಅವನು? ಏನೋ ನಮ್ಮ ಹುಡುಗ ಅಂತ ಗೊತ್ತಿದ್ರು ಹೊಡೆದ್ಬಿಟ್ಟಂತೆ. ಸಾರಿ ಬ್ರದರ್, ಅವ್ನು ನನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು, ಮಾಡ್ಬಿಟ್ಟ, ಹೊಡೆದ್ಬಿಟ್ಟೆ. ಮುಟ್ಬಿಟ್ರೆ ಹೊಡೆದ್ಬಿಡ್ತೀಯಾ? ಬ್ರದರ್, ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಸೀನಿಯರ್ ಅಂತ ಅಂದ್ರೆ ಕಾಲೇಜಿಗೆ ಬರೋ ಹೊಸ ಸ್ಟೂಡೆಂಟ್ಸ್ಗೆ ನೀವು ಮಾದರಿ ಆಗಿರ್ಬೇಕು ಬ್ರೋ.
ನೀವೇ ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ ಬ್ರೋ? ನಾನು ಜಾಸ್ತಿ ಮಾತಾಡಿದ್ರೆ ಫಿಲಾಸಫರ್ ಅನ್ಕೊಂಡ್ಬಿಡ್ತಾರೆ. ಬರಲ್ಲ ಬ್ರದರ್. ನಿಂತ್ಕೋ ಚಿನ್ನ. ನೀನ್ ಹೇಳೋ ಮಾತಲ್ಲಿ ಅರ್ಥ ಇದೆ. ಇದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ನಮ್ಮ ಹುಡುಗರು ಮುಟ್ತೆ ಅಂದ್ರೆ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಏನು ಮಾತಾಡಬೇಕು ಅಂತ ಅಂದೆ, ಹೇಳಲೇ ಇಲ್ಲ. ಶಂಕರ್, ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಇಲ್ಲ. ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ಪ್ರೀತಿ ಸಿಕ್ಕಿದ್ರೆ ಜೊತೆಯಲ್ಲೇ, ಸಿಗಲಿಲ್ಲ ಅಂದರೆ ನೆನಪಲ್ಲಿ. ಪ್ರೀತಿಯಲ್ಲಿ ಗೆಲ್ಲಬೇಕು ಅಂತ ಹೋದವರೆಲ್ಲ ಸೋತಿದ್ದಾರೆ. ಪ್ರೀತಿ ಮುಂದೆ ಯಾರು ಸೋತಿದ್ದಾರಲ್ಲ ಅವ್ರು ಮಾತ್ರ ಪ್ರೀತಿಯಲ್ಲಿ ಗೆದ್ದಿದ್ದಾರೆ. ಆ ಪ್ರೀತಿನ ಗೆಲ್ಲೋಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ಬೋದಾ? ಅಂದರೆ ನಿನ್ನ ಮಾತಿನ ಅರ್ಥ? ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಇಲ್ಲೇನು ಮಾಡ್ತಾ ಇದ್ದೀರಾ? ಕ್ಲಾಸ್ಗೆ ಓದ್ಬಿಟ್ಟು ನಿಂಗೆ ಕಾಲೇಜ್ಗೆ ಯಾಕೆ ಬರ್ತಿಲ್ಲ? ಕ್ಲಾಸ್ಗೆಲ್ಲ ಯಾಕೆ ಲೇಟಾಗಿ ಬರ್ತಿದ್ಯಾ? ಎಕ್ಸಾಮ್ ಹತ್ರ ಬಂತಲ್ಲ, ಓದ್ಕೋ. ಕುಡ್ಕೊಂಬಂದಿದ್ಯಾ? ಇಲ್ಲ, ಆ ಥರ ಏನಿಲ್ಲಪ್ಪ. ಸುಳ್ಳು ಹೇಳ್ಬೇಡ. ಮಚ್ಚ ಇನ್ನೊಂದೇ ಒಂದು 90 ಕೊಡ್ತಿಲ್ಲ ಮಚ್ಚ. ನಿಮ್ಮ ಅಪ್ಪ ಫೋನ್ ಮಾಡಿ ಹೇಳಲಿ 90 ಜೊತೆ ಬೋಟಿನ ಪರಸ ಕಳಿಸ್ತಾರೆ. ಇವಾಗ ಕುಡಿದ್ರೆ ಸಾಕು ಕಡೆ, ಹಾಸ್ಟೆಲ್ ಗೊತ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಬರಲ್ಲ. ಹಂಗಲ್ಲ ಮಚ್ಚ, ನೀನು 90 ಕೊಡ್ತೀರ ನಾನು ಮ್ಯಾನೇಜ್ ಮಾಡ್ತೀನಿಲ್ಲ ಮಚ್ಚ. ಹಾಸ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಮಚ್ಚ. ಈಗಲೇ ಜಾಸ್ತಿ ಕುಡಿದು ಬಿಟ್ಟಿದ್ದೀವಿ, ಬೇಡ. ಸರಿ ಮಚ್ಚ. ಕಾಲೇಜಲ್ಲಿ ಸೀನಿಯರ್ಸ್ ನಮ್ಮೇಲೆ ಗಲಾಟೆ ಮಾಡ್ಬಿಟ್ರಿ ಮಚ್ಚ. 90 ಕೊಡ್ಸ್ ಮಚ್ಚ, ನಾನೆಲ್ಲ ನೋಡ್ಕೊಂಡ್ಬಿಡ್ತೀನಿ. ನಿನ್ನ ಕೆಪಾಸಿಟಿ ಗೊತ್ತು, ಬಾರಪ್ಪ. ಏ ಮಚ್ಚ ಬಾರೋ ಬಾರೋ, ಕೂತ್ಕಾಲ. ಮಚ್ಚ ಬಾರ ಬಾರ ಬಾರ. ನೀನು ಮಾಡ್ತಾರ ಸರಿನಾ ಮಚ್ಚ? ಒಂದ್ಸರಿ ಯೋಚನೆ ಮಾಡು. ನೀವು ಅಪ್ಪ ಎಷ್ಟೊಂದು ಕಷ್ಟಪಟ್ಟು ಕಾಲೇಜ್ ಸೇರಿಸಲ್ಲ ಮಚ್ಚ, ನಿನಗೆ ಗೊತ್ತು ತಾನೆ. ಕುಡಿಯೋದೆಲ್ಲ ತಪ್ಪು ಮಚ್ಚ. ಯಾರು ಏನೇನೋ ಹೇಳಿದ್ರು, ನಾನು ನಂಬಲಿಲ್ಲ. ಆದರೆ ಈ ಥರ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಹೌದು, ನಾನು ಕುಡ್ದಿದ್ದೀವಿ. ಏನಿವಾಗ ನಿಮ್ಮ ದುಡ್ಡಲ್ಲಿ ಏನಾದ್ರು ಕುಡ್ದಿದ್ದೀವಾ? ನಿಮ್ಮ ದುಡ್ಡಲ್ಲಿ ಏನಾದರೂ ಕೊಡ್ತಿದ್ದೀನಾ? ಜಾಸ್ತಿ ಮಾತಾಡಬಾರ್ದು ಅಷ್ಟೇ. ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ. ನೀವು ಅಪ್ಪ ಎಷ್ಟೊಂದು ಕಷ್ಟಪಟ್ಟು ಕಾಲೇಜ್ ಸೇರಿಸಲ್ಲ ಮಚ್ಚ, ಒಂದ್ಸಲ ಯೋಚನೆ ಮಾಡು. ನೀವು ಅಪ್ಪ ಎಷ್ಟೊಂದು ಕಾಲೇಜ್ ಯೋಚನೆ ಮಾಡು. ಮನೆ ಹತ್ರ ಎಲ್ಲ ಕೆಲಸ ಆಯ್ತಾ ಮಗ? ಹಾಂ ಅಪ್ಪ, ಕೆಲಸ ಎಲ್ಲ ಮುಗೀತು ಮನೆ ಹತ್ರ. ಅಪ್ಪ, ಅದು ಫ್ರೆಂಡ್ಸ್ ಎಲ್ಲ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ನನ್ನನ್ನು ಸೇರಿಸ್ಬೇಕಾಯ್ತು ಕಾಲೇಜ್ಗೆ. ಯಾವಾಗ? ನಾಳೆನೆ. ಎಲ್ಲ ಸೇರ್ಕೊಂಡಿದ್ದಾರೆ. ಎಷ್ಟು ಖರ್ಚಾಗ್ಬೋದು? ಒಂದು 10,000 ಖರ್ಚಾಗ್ಬೋದಪ್ಪ. ಆಯ್ತು, ಸೇರ್ಸೋಣ. ಹಾಂ ಸರಿ ಅಪ್ಪ, ಆಯಿತು. ಗೌಡ್ರೆ ನಮಸ್ಕಾರ. ಮಗನಿಗೆ ಕಾಲೇಜಿಗೆ ಸೇರ್ಸಕ್ಕೆ ಒಂದು 10,000 ದುಡ್ಡು ಬೇಕಿತ್ತು. ಮುಂದಿನ ತಿಂಗಳು ಫಸ್ಲು ಮಾರ್ಬಿಟ್ಟು ಅಸಲು ಬಡ್ಡಿ ಕೊಟ್ಬಿಡ್ತೀನಿ. ಸಾಲ ಮಾಡಿ ಕಾಲೇಜಿಗೆ ಸೇರಿಸಿರೋದು ಮಗನಿಗೆ ಗೊತ್ತಾಗೋದು ಬೇಡ.
ಕಾಲೇಜಿಂದ ಮನೆಗೆ ತುಂಬ ದೂರ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ಗೂ ಸೇರಿಸಿದ್ದೀನಿ. ಹುಷಾರು, ಯಾರ ಹತ್ರ ಜಗಳ ಗಿಗಳ ಮಾಡ್ಕೊಳಕ್ ಹೋಗ್ಬೇಡ, ಚೆನ್ನಾಗಿ ಓದು. ತಪ್ಪು ಮಾಡಿಬಿಟ್ಟೆ. ಹಾಂ, ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಅಪ್ಪ ಎಷ್ಟೊಂದು ಕಷ್ಟಪಟ್ಟು ಕಾಲೇಜಿಗೆ ಸೇರಿಸಿದ್ದಾರೆ, ಅದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ನನಗೆ ಗೊತ್ತಿದ್ದು ಈಗೆಲ್ಲ ಮಾಡೋದು ಖಂಡಿತ ತಪ್ಪು. ತುಂಬ ಪ್ರೀತಿ ಮಾಡೋ ನನ್ನ ಸ್ನೇಹಿತರನ್ನೆಲ್ಲ ಈ ಕೆಟ್ಟ ಚಟಗಳನ್ನ ಕಲಿತು ದೂರ ಮಾಡ್ಕೊಂಬಿಟ್ಟೆ. ಇನ್ಮೇಲೆ ಇದನ್ನೆಲ್ಲ ಬಿಟ್ಟು ಚೆನ್ನಾಗಿ ಓದಬೇಕು, ಮತ್ತೆ ನನ್ನ ಸ್ನೇಹಿತರನ್ನ ಪಡ್ಕೊಬೇಕು. ಹಾಂ, ನಾನು ಮಾಡೇ ಮಾಡ್ತೀನಿ. ಸ್ಮಿತಾ, ವಸಂತ ಎಲ್ಲ ಹೇಳ್ದ, ಇಷ್ಟು ದಿನ ನಿನ್ನ ಬದಲಾವಣೆಗೋಸ್ಕರನೇ ಕಾಯ್ತಾ ಇದ್ವಿ. ಇಷ್ಟು ದಿನ ನಿನ್ನ ಬಿಟ್ಟಿದ್ದಕ್ಕೆ ಸಾರಿ. ನಿನ್ನ ಜೊತೆ ಇಲ್ಲ ಅಂದಿದ್ದ ಮಾತ್ರಕ್ಕೆ ಸ್ನೇಹನ ಮರೆಯೋಕ್ಕಾಗುತ್ತಾ? ಈ ಸ್ನೇಹ ಶಾಶ್ವತ ಶಂಕರ್. ಚಂದ್ರಕಲಾ, 6 ಗಂಟೆಗೆ ನಿಮ್ಮ ಅಜ್ಜಿ ಮಾಡ್ತಾಳೆ ನಾ ಪಾಠ. ಯಾರಾದ್ರೂ ಕೇಳೋದು ಏನೋ ಹೇಳ್ತೀಯ? ಇಡಿ 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 ಮೇಕಿಂಗ್ ಸೀನ್ ಇವೆಲ್ಲ ಮೇಕಿಂಗ್ ಅಲ್ಲಿ ಹಾಕೊಳ್ಳೋ, ಮೇಕಿಂಗ್ ಅಲ್ಲಿ ಹಾಕ, ಅದೇ ಟ್ರೆಂಡ್ ಬರೋದು. ನಾನು ಡುಮ್ಮ, ನೀನು ಹೇಳು. ಬೆಳಿಗ್ಗೆ 6 ಗಂಟೆಗೆ ಹಾಸ್ಟೆಲ್